ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ಇವತ್ತು ನಾವು ಆಲೂಗಡ್ಡೆ ಪರೋಟ ತುಂಬ ಚೆನ್ನಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲು ಸ್ವಲ್ಪ ಗೋಧಿ ಹಸಿಟ್ಟಿಗೆ ಇಲ್ಲಿ ನಾನು ಒಂದು 2 ಕಪ್ಪಷ್ಟು ಗೋಧಿ ಹಸಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಓಂಕಾಳು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಓಂಕಾಳು ಎಲ್ಲ ಹಸಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಹಸಿಟ್ಟನ್ನ ಚೆನ್ನಾಗಿ ಒಂದು ಹದಕ್ಕೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ತೋರಿಸಿರೋ ಥರ ನೀವು ಮಾಡಿಕೊಂಡ್ರೆ ನೀವು ಪರೋಟ ಯಾವಾಗ ಬೇಕಾದರೂ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬಹುದು. ಪರೋಟ ನೀವು ಮಾಡಬೇಕಾದ್ರೆ ಅದು ಒಡೆದೋಗೋದಿಲ್ಲ, ಹಸಿಟ್ಟು ಈಚೆಗಡೆ ಕಾಣಿಸೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಸಿಟ್ಟು ಚೆನ್ನಾಗಿ ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀವಲ್ಲ, ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಹಸಿಟ್ಟನ್ನ ಹಿಸ್ಕೋಣ. ಹಸಿಟ್ಟನ್ನ ಎಲ್ಲ ನೀಟಾಗಿ ಹಿಸ್ಕಿದ ಮೇಲೆ ಮುಚ್ಚಳ ಹಾಕಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಹಸಿಟ್ಟು ನೆನೀತಾ ಇರಲಿ. ಈ ಟೈಮಲ್ಲಿ ನಾವು ಆಲೂಗಡ್ಡೆನ ಪಲ್ಯ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮೊದಲೇ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ನಾನು, ಸಿಪ್ಪೆ ತೆಗೆದುಬಿಟ್ಟು. ಈಗ ಇದನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಬಿಸಿ ಬಿಸಿ ಇದೆ ನಮ್ಮದು. ಬೆಳಿಗ್ಗೆ ಟಿಫಿನ್ಗೆ ಮಕ್ಕಳಿಗೋಸ್ಕರ ಫಾಸ್ಟಾಗಿ ಮಾಡ್ತಾ ಇರೋವಂಥ ಟಿಫಿನು. ನೋಡಿ, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಈಗ ಇದಕ್ಕೆ 1 ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ನೀವು ಖಾರಕ್ಕೆ ಬೇಕಂದರೆ ನೋಡ್ಕೊಂಡು ಇನ್ನು ಸ್ವಲ್ಪ ಹಾಕ್ಕೋಬಹುದು. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಒಂಚೂರು ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ. ಇದು ಆಲೂಗಡ್ಡೆ ಗ್ಯಾಸ್ ಆದ್ದರಿಂದ ನಾವಿಲ್ಲಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಸೇರಿಸ್ಕೊಳ್ತಾ ಇದ್ದೀವಿ. ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ದೊಡ್ಡವ್ರಿಗೆ ಮಾಡೋಂಗಿದ್ರೆ ಇಲ್ಲಿ ಒಂದು 4 ಹಸಿಮೆಣಸಿನಕಾಯಿಗಳನ್ನ ಕೂಡ ಕಟ್ ಮಾಡಿ ಹಾಕ್ಕೋಬಹುದು. ನೋಡಿ, ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನ ಸಣ್ಣಗೆ ಕಟ್ ಮಾಡ್ಕೊಂಡಿರೋದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರನ ಟೇಸ್ಟ್ ನೋಡ್ಕೊಳ್ಳಿ. ಏನಾದರೂ ನಿಮಗೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಆಗಿದ್ದರೆ ಇನ್ನು ಸ್ವಲ್ಪ ಸೇರಿಸ್ಕೋಬಹುದು. ಇದೇ ಟೈಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಹಸಿಟ್ಟು ಇಸ್ಕಿಟ್ಟಿದ್ವಲ್ಲ, ಅದನ್ನು ಒಂದು ಸಾರಿ ತಗೊಂಡು ಪರೋಟಾಗೆ ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಉಂಡೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ದೊಡ್ಡದಾಗಿ ಚಿಕ್ಕದಾಗಿ ಸೈಜ್ ನೋಡಿಕೊಂಡು ನೀವು ಚಪಾತಿಗೆ ಹೇಗೆ ಮಾಡ್ಕೊಳ್ತೀರಲ್ಲ ಅಷ್ಟು ತಗೊಂಡ್ರೆ ಸಾಕು. ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳಿ. ಒಂದು ಚಿಕ್ಕ ಪೂರಿ ಸೈಜಲ್ಲಿ ಲಟ್ಟಿಸ್ಕೊಂಡ್ಬಿಟ್ಟು ಇಲ್ಲಿ ನಾವು ಒಂದು 2 ಸ್ಪೂನಷ್ಟು ಆಲೂಗಡ್ಡೆ ಪಲ್ಯನ ಇದರೊಳಗಡೆ ಇಟ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಯಾವಾಗಲೇ ಆಗಲಿ ಆಲೂಗಡ್ಡೆ ಪಲ್ಯ ಮಾಡಬೇಕಾದ್ರೆ ನಾವು ಹಸಿಟ್ಟನ್ನ ಈ ಥರ ಫೋಲ್ಡ್ ಮಾಡ್ಕೊಳ್ತೀವಲ್ಲ, ಈ ಥರ ನೀಟಾಗಿ ಫೋಲ್ಡ್ ಆದಮೇಲೆ ನಾವು ಫೋಲ್ಡ್ ಆಗಿರೋ ಕಡೆ ಕೆಳಗಡೆ ಬರಬೇಕು. ಆ ಥರ ಮಾಡಿಕೊಂಡ್ರೆ ನಮಗೆ ನಾವು ಹೆಂಗೆ ಲಟ್ಟಿಸ್ಕೊಂಡ್ರೂ ಈ ಆಲೂಗಡ್ಡೆ ಪರೋಟ ಒಡೆದೋಗೋದಿಲ್ಲ, ತುಂಬ ಚೆನ್ನಾಗಿ ಎದ್ದೊಳುತ್ತೆ. ತುಂಬ ಜೋರಾಗಿ ಉಜ್ಜಬೇಡಿ, ಸ್ವಲ್ಪ ನೀಟಾಗಿ ಸಾಫ್ಟಾಗಿ ಉಜ್ಕೊಳ್ಳಿ. ತುಂಬ ಶಕ್ತಿ ಎಲ್ಲ ಹಾಗೆ ಉಜ್ಜೋಕ್ಕೆ ಹೋಗಬಾರ್ದು ಆಲೂಗಡ್ಡೆ ಪರೋಟ. ಇಲ್ಲಿ ನೋಡ್ತಿದ್ದೀರಲ್ಲ, ನಿಮ್ಗೆ ಹಂಗೆ ಕಾಣಿಸ್ತಾ ಇದೆ, ಪಲ್ಯ ಎಲ್ಲ ಕಡೆಯೂ ಹರಡಿದೆ. ಈಗ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಉಜ್ಕೋಬಹುದು. ನಾನು ಇಲ್ಲಿ ಮೊದಲನೇದು ಸ್ವಲ್ಪ ದೊಡ್ಡದಾಗೆ ಮಾಡ್ತಾಯಿದ್ದೀನಿ, ಎರಡನೇದು ಸ್ವಲ್ಪ ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ. ನೋಡಿ, ಚಪಾತಿ ಥರ ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಉಜ್ಕೋಬಹುದು. 2 ಸೈಡು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಇನ್ನೊಂದು ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ಲ. ನೀವೊಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.